ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ನೆನ್ನೆನೂ ಕೂಡ ಹೇಳಿದ್ದೆ, ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ನೀವೇ ಹೋಗಬೇಕಾ ಅಥವಾ ಅಧಿಕಾರಿಗಳೇ ಬಂದು ನಿಮಗೆ ಈ ಒಂದು ಪರಿಷ್ಕರಣೆ ಮಾಡ್ತಾರಾ ಅಂತ. ಇದುವರೆಗೂ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಬಂದಿಲ್ಲ, ಇವಾಗಲೂ ಕೂಡ ಬಂದಿಲ್ಲ. ಬಟ್ ಏನಪ್ಪ ಅಂತಂದರೆ ಈ ಒಂದು ಪರಿಷ್ಕರಣೆ ಮಾಡೋದಂತೂ 100% ಕರೆಕ್ಟ್. ಯಾಕಂದರೆ ಇದ್ರ ಬಗ್ಗೆ ಡಿ.ಕೆ. ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಪರಿಷ್ಕರಣೆ ಎಲ್ಲ ಗ್ಯಾರಂಟಿ ಯೋಜನೆ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಹಾಗೆ ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡೋದು ಖಂಡಿತ ಅಂತ. ಈ ಒಂದು ಪರಿಷ್ಕರಣೆಗೆ ಏನೆಲ್ಲ ದಾಖಲೆಗಳನ್ನ ನೀವು ರೆಡಿ ಮಾಡಿಟ್ಕೋಬೇಕು, ಏನೆಲ್ಲ ಕ್ವಶನ್ಸ್ನ ಕೇಳ್ತಾರೆ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ಬಿಗಿನಿಂಗಿಂದ ಎಂಡ್ವರೆಗೂ ನೋಡಿದ್ರೆ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ಗೊತ್ತಾಗುತ್ತೆ. ಸ್ಕಿಪ್ ಮಾಡಬೇಡಿ, ಅವಾಗ ನಿಮಗೆ ಕ್ಲಿಯರಾಗಿ ಎಲ್ಲ ಮಾಹಿತಿ ಗೊತ್ತಾಗೋದಿಲ್ಲ. ಹಾಗೆ ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ನೋಡ್ತಾ ಇದ್ದೀರಾ ಅಥವಾ ವೀಡಿಯೋಸ್ನ ನೋಡ್ತಿರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ, ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಾನು ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಎಲ್ಲೋಗಿ ಅರ್ಜಿ ಸಲ್ಲಿಸಬೇಕು, ನೀವೇ ಹೋಗಬೇಕಾ ಏನು ಅಥವಾ ಮರು ಅರ್ಜಿ ಸಲ್ಲಿಸಿರೋದೇ ಪರಿಷ್ಕರಣೆ ಮಾಡ್ತಾರಾ, ಯಾವುದ್ರ ಬಗ್ಗೆಯೂ ಕೂಡ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ. ಬಟ್ ಇವಾಗ ಹೊಸ ಒಂದು ಆ್ಯಪ್ ಏನು ಮಾಡಿದ್ದಾರೆ ಪರಿಷ್ಕರಣೆಗೆ ಅಂತಲೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಂದ. ಇದರಲ್ಲಿ ಕೆಲವೊಂದು ಅಂದರೆ ಒಂದು 12 ಕ್ವಶನ್ಸ್ ಇದೆ, ಅದರಲ್ಲಿ ಕೆಲವು ಡಿಕ್ಲರೇಷನ್ಸ್ ಕೂಡ ಇದೆ. ನೀವು ಆ ಡಿಕ್ಲರೇಷನ್ನ ಮಾಡಿ ಅವ್ರು ಕೇಳಿರುವಂತಹ ದಾಖಲೆಗಳನ್ನ ಕೊಟ್ಟರೆ ಮಾತ್ರ ನಿಮಗೂ ಅದು ನೀವು ಅರ್ಹರಿದ್ದೀರಾ ಅಂತಂದರೆ ನಿಮಗೆ ಯೋಜನೆಗಳ ಹಣ ಬರುವಂಥದ್ದು. ಮೊದಲನೇದಾಗಿ 3 ಡಿಕ್ಲರೇಷನ್ ಅಂತ ಹೇಳಿದೆ. ಈ ಡಿಕ್ಲರೇಷನ್ ಅಂದರೆ ನಾನು ಈ ಕೊಡ್ತಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ನೀವು ಸೈನ್ ಮಾಡಬೇಕು. ಈ ಸೈನ್ ಮಾಡೋಕ್ಕೆ ಬರಲ್ಲ ಅಂದರೆ ತಮ್ಮ ಇಂಪ್ರೆಷನ್ ತೊಗೊಳ್ತಾರೆ. ಮೊದಲನೇ ಡಿಕ್ಲರೇಷನ್ ಏನಪ್ಪ ಅಂತಂದರೆ, ನಮ್ಮ ಮನೆಯಲ್ಲಿ ಯಾರೂ ಕೂಡ ಗೌರ್ಮೆಂಟ್ ಕೆಲಸಕ್ಕೆ ಇಲ್ಲ ಅಂತಂದರೆ ನೀವಾಗಲಿ ನಿಮ್ಮ ಹಸ್ಬೆಂಡ್ ಆಗಲಿ ಯಾರೂ ಕೂಡ ಗೌರ್ಮೆಂಟ್ ಜಾಬಲ್ಲಿರೋರು ಈ ಒಂದು ಯೋಜನೆ ಲಾಭನ ಪಡ್ಕೊಳ್ಳೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮನೆಯಲ್ಲಿ ಯಾರು ಕೂಡ ಅಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಅಂದರೆ ನಿಮ್ಮ ಫ್ಯಾಮಿಲಿ ಅಂದರೆ ಹಸ್ಬೆಂಡ್ ವೈಫ್ ಮಕ್ಕಳು ಆ ಥರ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಕೂಡ ಗೌರ್ಮೆಂಟ್ ಜಾಬಲ್ಲಿ ಇಲ್ಲ ಅಂತ ಒಂದು ಡಿಕ್ಲರೇಷನ್ ತೊಗೊಳ್ತಾರೆ. ಇನ್ನೊಂದು ಸೆಕೆಂಡ್ ಡಿಕ್ಲರೇಷನ್ ಏನಪ್ಪ ಅಂತಂದರೆ, ನೀವಾಗಿರ್ಬೋದು ಅಂದರೆ ಯಾವ ಅರ್ಜಿ ಸಲ್ಲಿಸ್ತೀರಾ ನೀವು ಮಹಿಳೆ ನೀವಾಗಿರ್ಬೋದು ಅಥವಾ ನಿಮ್ಮ ಹಸ್ಬೆಂಡ್ ಆಗಿರ್ಬೋದು, ಯಾವುದೇ ರೀತಿ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಆಗಿರಬಾರ್ದು, ಹಾಗೆ GST ಪೇ ಮಾಡ್ತಾ ಇಲ್ಲ, ನಾವು ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇಲ್ಲ ಅಂದ್ಬಿಟ್ಟು ಅದು ಒಂದು ಕೂಡ ಡಿಕ್ಲರೇಷನ್ ತೊಗೋಬೇಕು. ಇನ್ನು ಮೂರನೇದು ಏನಪ್ಪ ಅಂತಂದರೆ, ಇದು ತುಂಬಾ ಇಂಪಾರ್ಟೆಂಟು. ನಾವು ಈ ಒಂದು ಅರ್ಜಿನಲ್ಲಿ ಅಂದರೆ ನೀವೇನು ಫಾರ್ಮ್ ಎಲ್ಲ ಫಿಲ್ ಮಾಡಿಸ್ತೀರಾ, ನಿಮ್ಮ ಡೀಟೇಲ್ಸ್ ಕೊಡೋದಾಗಿರ್ಬೋದು, ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ಏನೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದೀರಾ ಇದು ಕರೆಕ್ಟಾಗಿ ಕೊಟ್ಟಿದ್ದೀನಿ, ನಾನು ಯಾವುದೇ ರೀತಿ ಸುಳ್ಳು ಹೇಳ್ತಾ ಇಲ್ಲ. ಅಕಸ್ಮಾತ್ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ಸುಳ್ಳಾಗಿದ್ದರೆ ನೀವು ಕಾನೂನು ರೀತಿ ಅಗತ್ಯ ಕ್ರಮನ ಕೈಗೊಳ್ಬೋದು ನನ್ನ ಮೇಲೆ ಅಂದ್ಬಿಟ್ಟು ಡಿಕ್ಲರೇಷನ್. ಅಂದರೆ ಇಷ್ಟು ದಿನ ಏನಾಗ್ತಿತ್ತು, ಲಾಸ್ಟ್ ಟೈಮ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದಾಗ ಸುಮ್ಮನೆ ಫಾರ್ಮ್ ಫಿಲ್ ಮಾಡಿ ಯಾರೆಲ್ಲ ಅರ್ಹರಿರ್ತಾರೆ ಅಂತ ನೋಡಿಕೊಂಡು ಹಣ ತಗೊಳ್ತಿದ್ರಿ. ಬಟ್ ಈ ಸತಿ ಅನರ್ಹರಿಗೆ ಯಾವುದೇ ರೀತಿ ಈ ಯೋಜನೆಗಳ ಲಾಭ ಹೋಗಬಾರ್ದು ಅಂದ್ಬಿಟ್ಟು ಸೆಲ್ಫ್ ಡಿಕ್ಲರೇಷನ್ ಕೂಡ ಕೊಟ್ಟಿದ್ದಾರೆ. ಅಂದರೆ ಆ ಫಾರ್ಮಲ್ಲಿ ನೀವು ಕೊಟ್ಟಿರೋ ಇನ್ಫಾರ್ಮೇಷನ್ ಎಲ್ಲ ಕರೆಕ್ಟಾಗಿದೆ, ಯಾವುದೇ ರೀತಿ ಸುಳ್ಳು ಇನ್ಫಾರ್ಮೇಷನ್ ಇಲ್ಲ. ಅಕಸ್ಮಾತ್ ನಾನೇನಾರ ಸುಳ್ಳು ಮಾಹಿತಿ ಕೊಟ್ಟಿದ್ದೀನಿ ಅಂತಂದರೆ ಅಗತ್ಯ ಕ್ರಮನ ಕೈಗೊಳ್ಬೋದು ಅಂದ್ಬಿಟ್ಟು ಇದು 3ನೇ ಡಿಕ್ಲರೇಷನ್ ಫಾರ್ಮ್. ನೀವು ಈ ಫಾರ್ಮಿಗೂ ಸೈನ್ ಮಾಡಿ ನೀವೇನಾದರೂ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತೀರಾ, ಟ್ಯಾಕ್ಸ್ ಪೇಯರ್ಸ್ ಇರ್ತೀರಾ ಅಥವಾ ನೀವು ಗೌರ್ಮೆಂಟ್ ಜಾಬಲ್ಲಿ ಇರ್ತೀರಾ ಅಂದರೂ ಕೂಡ ನೀವೇನಾದರೂ ಈ ಒಂದು ಯೋಜನೆಗಳ ಹಣ ತಗೋಬೇಕು ಅಂತ ಅಪ್ಲಿಕೇಶನ್ನ ಸೈನ್ ಮಾಡಿದ್ದೀರಾ ಅಂದರೆ ಖಂಡಿತವಾಗ್ಲೂ ನಿಮಗೆ ಸರ್ಕಾರದ ಕಡೆಯಿಂದ ಅಗತ್ಯ ಕ್ರಮನ ಕೈಗೊಳ್ತಾರೆ. ಸೊ ಹಾಗಾಗಿ ಈ ಸತಿ ತುಂಬ ಸ್ಟ್ರಿಕ್ಟ್ ಮಾಡಿದ್ದಾರೆ. ಹಾಗಾಗಿ ಈ ಒಂದು ಪರಿಷ್ಕರಣೆ ಆದಮೇಲೆ ಸಾಕಷ್ಟು ಜನ ಫಿಲ್ಟರ್ ಆಗ್ತಾರೆ. ಯಾಕಂದರೆ ತುಂಬ ಜನ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಜಾಸ್ತಿ ಜನ ಹಣ ತಗೊಳ್ತಿದ್ದಾರೆ. ಹಾಗೆ ಮೃತಪಟ್ಟಿರ್ತಾರೆ ಅಂದರೂ ಕೂಡ ಅವರ ಹೆಸರನ್ನ ರಿಮೂವ್ ಮಾಡಿಸಿದ್ರೆ ಎಲ್ಲಿ ಹಣ ಪಡೆದು ಸ್ಟಾಪ್ ಆಗಿಬಿಡುತ್ತೋ ಅಂದ್ಬಿಟ್ಟು ಅವ್ರದ್ದು ಕೂಡ ಕಂಟಿನ್ಯೂ ಆಗ್ತಿರುತ್ತೆ. ಹಾಗೆ ಗೌರ್ಮೆಂಟ್ ಜಾಬಲ್ಲಿ ಇರ್ತಾರೆ ಅಂಥವ್ರುಗಳು ಕೂಡ ಅರ್ಜಿನ ಸಲ್ಲಿಸಿರ್ತಾರೆ. ಸೊ ಹೀಗಾಗಿ ಮತ್ತು ಕರ್ನಾಟಕದವರೇ ಇರಲ್ಲ, ಬೇರೆ ರಾಜ್ಯದವರು ಕೂಡ ಈ ಒಂದು ಹಣನ ಅಪ್ಲೈ ಮಾಡಿ ತಗೊಳ್ತಿರ್ತಾರೆ. ಹಾಗಾಗಿ ಈ ಒಂದು ಫಾರ್ಮಲ್ಲಿ ನಾನು ಎಲ್ಲ ಇನ್ಫಾರ್ಮೇಷನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ ಅಂದ್ಬಿಟ್ಟು ಡಿಕ್ಲರೇಷನ್ ಈ 3 ಡಿಕ್ಲರೇಷನ್ನ ಕೂಡ ನೀವು ಮಾಡಬೇಕಾಗತ್ತೆ. ಅದು ಸೇರಿ ನಿಮಗೆ 12 ಕ್ವಶನ್ಸ್ನ ಕೇಳ್ತಾರೆ.
ಇದು ಕ್ವಶನ್ಸ್ ಬಗ್ಗೆ ಐತಿನ ಡಾಕ್ಯುಮೆಂಟ್ ಎಲ್ಲ ಏನು ಕೊಡಬೇಕಂತಂದರೆ ಮೊದಲನೇದಾಗಿ ವೋಟರ್ ಐ ಡಿ ಕಂಪಲ್ಸರಿಯಾಗಿ ಮಾಡಿದ್ದಾರೆ. ಗೃಹಲಕ್ಷ್ಮಿಗಾಗಿರ್ಬೋದು ಅಥವಾ ಗೃಹ ಜ್ಯೋತಿ ಯೋಜನೆಗಾಗಿರ್ಬೋದು ಈ ಪರಿಷ್ಕರಣೆ ಮಾಡೋಕ್ಕೆ ವೋಟರ್ ಐ ಡಿ ಕಂಪಲ್ಸರಿ. ಯಾಕಂದರೆ ಅವ್ರು ಕರ್ನಾಟಕದವ್ರೇನ ಬೇರೆ ರಾಜ್ಯದವರು ಅಂತ ತಿಳ್ಕೊಳಕ್ಕೆ ಆಪ್ಷನ್ ಇರೋ ಅಂಥದ್ದೇ ವೋಟರ್ ಐ ಡಿ. ಸೊ ಹಾಗಾಗಿ ವೋಟರ್ ಐ ಡಿ ಕಂಪಲ್ಸರಿ. ಹಾಗೆ ಆಧಾರ್ ಕಾರ್ಡ್ ಕೂಡ ಕಂಪಲ್ಸರಿ. ಆಧಾರ್ ಕಾರ್ಡ್ಗೆ ನಿಮ್ಮ ಆಧಾರ್ ಕಾರ್ಡ್ ಹಾಗೆ ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್ನ ಕೂಡ ನೀವು ಅವರ ನಂಬರ್ನ ಕೂಡ ಕೊಡಬೇಕಾಗತ್ತೆ. ನೆಕ್ಸ್ಟು ನಿಮ್ಮ ರೇಷನ್ ಕಾರ್ಡ್ APLR ಆಗಿರ್ಬೋದು, BPLR ಆಗಿರ್ಬೋದು, ಅಂತ್ಯೋದಯ ಕಾರ್ಡ್ ಆಗಿರ್ಬೋದು, ನೀವು ಯಾವುದೇ ಕಾರ್ಡ್ ಇದ್ರೂ ಕೂಡ ಅಪ್ಲೈ ಮಾಡ್ಬೋದು. ಒಟ್ಟಿನಲ್ಲಿ GST ಟ್ಯಾಕ್ಸ್ ಪೇ ಮಾಡೋ ಹಂಗಿಲ್ಲ, ಅದು ಗೌರ್ಮೆಂಟ್ ಜಾಬಲ್ಲಿ ಇರೋಂಗಿಲ್ಲ ಅಷ್ಟೇ. ನೀವು ನಿಮ್ಮ ರೇಷನ್ ಕಾರ್ಡ್ನ ತೊಗೊಂಡು ಹೋಗ್ಬೇಕು. ಹಾಗೆ ನಿಮ್ಮ ಬ್ಯಾಂಕ್ ದಾಖಲೆ, ನೀವು ಎಲ್ಲಿ ನಿಮ್ಮ ಬ್ಯಾಂಕ್ ಅಕೌಂಟ್ ಇರುತ್ತೆ, ಇಷ್ಟು ದಿನ ಎಲ್ಲಿ ಹಣ ತೊಗೊಳ್ತಿದ್ರಿ ಆ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ನ ಕೊಡಬೇಕು. ಆ ಬ್ಯಾಂಕ್ ಅಕೌಂಟ್ಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡ್ನ ಲಿಂಕ್ ಮಾಡಿರಬೇಕು. ಹಾಗೆ ಆ ಬ್ಯಾಂಕ್ ಅಕೌಂಟು ಕರ್ನಾಟಕದಲ್ಲೇ ಇರಬೇಕು. ನೀವು ಇಲ್ಲಿರ್ತೀರಾ, ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವುದೋ ಬೇರೆ ರಾಜ್ಯದಿರುತ್ತೆ ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ಕಂಪಲ್ಸರಿಯಾಗಿ ಕರ್ನಾಟಕದ ಬ್ಯಾಂಕೇ ಆಗಿರಬೇಕು. ಹಾಗೆ ನೀವು ಕೂಡ ಹೊರಗಡೆ ವೀಡಿಯೋಸಲ್ಲಿ ನೋಡಿರ್ತೀರ SBI ಬ್ಯಾಂಕ್ ಅಕೌಂಟೇ ಕೊಡಬೇಕು ಅಂತ. ಅದು SBI ಬ್ಯಾಂಕಾ ಅಥವಾ SBI ಅಕೌಂಟ್ ಅಂದರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ನಂಬರ ಅಂತ ಗೊತ್ತಿಲ್ಲ, ಅಫಿಷಿಯಲಾಗಿ ಅನೌನ್ಸ್ ಮಾಡಿಲ್ಲ. ಮೇ ಬಿ SBI ಅಕೌಂಟೇ ಇರುತ್ತೆ. ಯಾಕಂದರೆ SBIಯೇ ಕೊಡಬೇಕಂದ್ರೆ ಈಗ ತುಂಬ ಜನದ SBIಯಲ್ಲಿ ಇರಲ್ಲ, ಬೇರೆ ಕಡೆ ಎಲ್ಲೋ ಬ್ಯಾಂಕ್ ಅಕೌಂಟ್ ಇರುತ್ತೆ. ಇದಕ್ಕೋಸ್ಕರ SBIಯಲ್ಲಿ ಅಕೌಂಟ್ ಓಪನ್ ಮಾಡೋಕ್ಕಾಗುತ್ತಾ? ಸೊ ಆ ಥರ ಇಲ್ಲ ಅನಿಸುತ್ತೆ. SBI ಅಕೌಂಟ್ ಅಂದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇರೋ ಅಕೌಂಟ್ನ ನೀವು ಕೊಡಬೇಕಾಗತ್ತೆ. ಹಾಗೆ ನಾನು ಇನ್ನೊಂದು ಸತಿ ಹೇಳ್ಬಿಡ್ತೀನಿ, ನಿಮ್ಮ ವೋಟರ್ ಐ ಡಿ, ನಿಮ್ಮ ಆಧಾರ್ ಕಾರ್ಡ್, ನಿಮ್ಮ ಹಸ್ಬೆಂಡ್ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಹಾಗೆ ಬ್ಯಾಂಕ್ ಡೀಟೇಲ್ಸ್ ಇದಿಷ್ಟನ್ನು ಕೂಡ ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಹಾಗೆ ಜಾತಿ ಪ್ರಮಾಣ ಪತ್ರ ಕೂಡ ಕೇಳ್ತಿದ್ದಾರೆ. ಅಂದರೆ ಇದು ಕಂಪಲ್ಸರಿ ಇಲ್ಲ. ಜಾತಿ ಪ್ರಮಾಣ ಪತ್ರ ನೀವು ಇದೆ ಅಂತ ನಿಮ್ಮ ಹತ್ರ ಇದ್ದರೆ ಕೊಡಿ, ಇಲ್ಲಾಂದರೆ ಸ್ವಯಂ ಘೋಷಿತ ಜಾತಿ ಮಾಹಿತಿನ ಕೊಡ್ಬೋದು. ಅಂದರೆ ನೀವು ಬಾಯಲ್ಲೇ ನಮ್ದು ಈ ಒಂದು ಕ್ಯಾಸ್ಟ್ ಅಂತ ಹೇಳ್ಬೋದು. ಅಕಸ್ಮಾತ್ ಪ್ರಮಾಣ ಪತ್ರ ಇತ್ತು ಅಂತಂದರೆ ನೀವು ಅದನ್ನ ಕೂಡ ಸಬ್ಮಿಟ್ ಮಾಡಬಹುದು. ಈಗ ಪರಿಷ್ಕರಣೆಗೆ ಅಂತ ಮಾಡಿರೋ ಆ್ಯಪಲ್ಲಿ ಏನೇನೆಲ್ಲ ಕ್ವಶನ್ ಇರುತ್ತೆ, ಏನೆಲ್ಲ ದಾಖಲೆಗಳನ್ನ ನೀವು ರೆಡಿ ಮಾಡ್ಕೋಬೇಕು ಅಂತ ಹೇಳಿದ್ದೀನಿ. ಐ ಹೋಪ್ ಅತಿ ಶೀಘ್ರದಲ್ಲೇ ಪರಿಷ್ಕರಣೆ ಕೂಡ ಶುರುವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ಫುಲಿ ಬೇಗ ಆದರೆ ಒಳ್ಳೆಯದು. ಯಾಕಂದರೆ ಈ ಪರಿಷ್ಕರಣೆ ಆಗೋವರೆಗೂ ಕೂಡ ಹಣ ರಿಲೀಸ್ ಮಾಡಲ್ಲ. ಇನ್ನೂ ತುಂಬ ದಿನ ತಿಂಗಳದು ಪೆಂಡಿಂಗ್ ಇದೆ. ಈ ಪರಿಷ್ಕರಣೆ ಬೇಗ ಆಗಿಬಿಟ್ರೆ ಹಣ ಕೂಡ ಮತ್ತೆ ಬೇಗ ರಿಲೀಸ್ ಮಾಡ್ತಾರೆ. ಯಾಕಂದರೆ ಈ ಪರಿಷ್ಕರಣೆ ಕೂಡ ತುಂಬ ದಿನ ಮಾಡಬಾರ್ದು ಅಂತ DK ಶಿವಕುಮಾರ್ ಅವರು ಕೂಡ ಅಧಿಕಾರಿಗಳಿಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಯಾಕಂದರೆ ಈ ಒಂದು ಪರಿಷ್ಕರಣೆ ಮಾಡ್ತಿರೋದು ಅನರ್ಹರನ್ನ ಈ ಒಂದು ಯೋಜನೆಯಿಂದ ದೂರ ಇಡೋಕ್ಕೆ ಮಾತ್ರ. ಇದರಿಂದ ಅರ್ಹರಿಗೆ ಯಾವುದೇ ರೀತಿ ತೊಂದರೆ ಆಗೋಗಿಲ್ಲ ಅಂದ್ಬಿಟ್ಟು ಈ ಪರಿಷ್ಕರಣೆನೂ ಅಷ್ಟೇ ಈಗೇನು ಅಧಿಕಾರಿಗಳೇ ಬರೋದಾಗಿರ್ಬೋದು ಅಥವಾ ಫಲಾನುಭವಿಗಳೇ ಬೆಂಗಳೂರು 1 ಕರ್ನಾಟಕ 1 ಗ್ರಾಮ 1ಗೆ ಹೋಗಿ ಮರು ಅರ್ಜಿ ಸಲ್ಲಿಸಬೇಕಾ, ಏನೇ ಇದ್ರೂ ಕೂಡ 10 ದಿವಸದಲ್ಲಿ ಮರು ಪರಿಷ್ಕರಣೆ ಮುಗಿಬೇಕು, 10 ಡೇಸಲ್ಲಿ ಕಂಪ್ಲೀಟ್ ಆಗಬೇಕು ಅಂತ ಹೇಳಿದ್ದಾರೆ. 10 ಡೇಸಲ್ಲಿ ಆಯಿತು ಅಂತಂದರೆ ಹಣ ಕೂಡ ಬೇಗ ರಿಲೀಸ್ ಆಗುತ್ತೆ. ಯಾಕಂದರೆ ತುಂಬ ತಿಂಗಳದ್ದು ಪೆಂಡಿಂಗ್ ಇರೋದ್ರಿಂದ ಬೇಗ ಮುಗಿಸ್ಕೊಂಡ್ರೆ ಮಹಿಳೆಯರು ಕೂಡ ಈ ಹಣಕ್ಕೋಸ್ಕರನೇ ತುಂಬ ಜನ ತುಂಬ ಕಮಿಟ್ಮೆಂಟ್ಗಳನ್ನ ಮಾಡ್ಕೊಂಡಿರ್ತಾರೆ. ಸೊ ಹಾಗಾಗಿ ಹೋಪ್ಫುಲಿ ಬೇಗ ಆದರೆ ಎಲ್ಲರಿಗೂ ಕೂಡ ಖುಷಿ ಆಗುತ್ತೆ. ಮಾಮೂಲಿ ಹಂಗೆ ಪ್ರತಿ ತಿಂಗಳು ಕೂಡ ಹಣ ಮುಂದುವರ್ಸ್ಕೊಂಡು ಹೋಗ್ತಾರೆ. ಐ ಹೋಪ್ ನಿಮಗೆ ಎಲ್ಲ ಕ್ಲಾರಿಟಿ ಕೊಟ್ಟಿದ್ದೀನಿ ಅಂದ್ಕೊಂಡಿದ್ದೀನಿ. ಇನ್ನೂ ಏನಾರು ಡೌಟ್ಸ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದ್ರ ಬಗ್ಗೆ ಖಂಡಿತವಾಗ್ಲೂ ನಾನು ಆನ್ಸರ್ನ ಮಾಡ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.